ಸ್ನೇಹಿತರೆ, ಹನ್ನೂರು ಬಿಟ್ಟ ಮೇಲಂತೂ ಸಿಕ್ಕಾಪಟ್ಟೆ ಮಳೆ. ಮಾದೇಶನ ಬೆಟ್ಟದ ರೋಡು ನೋಡ್ತಾ ಇರ್ಬೋದು, ಒಳ್ಳೆ ಮಳೆ ಆಗ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಕಿಚ್ಚುಗುತ್ತಿ ಮಾರಮ್ಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಯಾಮ್ರಾಮನ್ ಇಲ್ಲ. ಕ್ಯಾಮ್ರಾಮನ್ ಅನುಪಸ್ಥಿತಿನಲ್ಲಿ ನಾನು, ನನ್ನ ಮಕ್ಕಳು, ನನ್ನ ಮಗಳಲ್ಲಿ ಓಕೆ. ಸೊ ಅವ್ರಿಗೆ ಬೆಡ್ ರೆಡಿ ಆಗಿದೆ, ಮಲ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಅವಳು ಏನೋ ಬುಕ್ ಓದ್ತಾ ಇದ್ದಾಳೆ, ಇವನೇನೋ ದಾರಿ ನೋಡ್ಕೊಂಡು ಬರ್ತಾ ಇದ್ದಾನೆ. ಕಿಚ್ಚುಗುತ್ತಿ ಮಾರಮ್ಮ ಅಂತ ಹೇಳಿ. ಕಿಚ್ಚುಗುತ್ತಿ ಮಾರಮ್ಮ ನಿಮಗೆಲ್ಲ ತುಂಬ ವರ್ಷದಿಂದ ಕೇಳಿರ್ಬೋದು. ಮಾದೇಶ್ವರನ ಬೆಟ್ಟದ ದಾರಿನಲ್ಲಿದೆ, ಸ್ವಲ್ಪ ಒಳಗಡೆ ಹೋಗ್ಬೇಕು. ಆ ಊರೆಲ್ಲ ತಿಳಿಸ್ತೀನಿ. ತುಂಬ ಪವರ್ಫುಲ್ ದೇವರು. ಅಲ್ಲಿ ಪೂಜೆ ಮಾಡೋರು ಒಂದು ಇನ್ಸಿಡೆಂಟ್ ಆಗಿತ್ತು. ಈ ಊಟದಲ್ಲಿ ವಿಷ ಹಾಕಿ ತುಂಬ ಜನ ಸತ್ತೋಗ್ಬಿಟ್ಟಿದ್ರು. ಸರ್ಕಾರ ದೇವಸ್ಥಾನ ಕೂಡ ನಿಲ್ಲಿಸಿತ್ತು ಒಂದಷ್ಟು ವರ್ಷಗಳ ಕಾಲ. ಊಟದಲ್ಲೇ ವಿಷ ಹಾಕ್ಬಿಟ್ಟಿದ್ರು. ಅದು ಸುಮಾರು ಜನ ಸತ್ತಿದ್ರು. ನನ್ನ ಪ್ರಕಾರ ಒಂದು 7-8 ಜನ ಇರಬೇಕು. ನನಗೆ ಅಲ್ಲಿಗೆ ಹೋದ್ಮೇಲೆ ನಾನು ಪಿಕ್ಚರ್ ಹೇಳ್ತೀನಿ. ಅಲ್ಲಿ ನಾವು ಪ್ರತಿ ವರ್ಷ ಹೋಗ್ತಾ ಇದ್ವಿ. ಇದಾದ್ಮೇಲೆ ಇನ್ಸಿಡೆಂಟ್ ಆದ್ಮೇಲೆ ಹೋಗಿರಲಿಲ್ಲ ಅಲ್ಲಿಗೆ. ಸೊ ಅಲ್ಲಿ ನೋಡ್ದಮ್ಮ ಸಿಡ್ಲಿ ಹೆಂಗ್ ಹೊಡಿತಲ್ಲಿ. ಅಯ್ಯೋ ಅಲ್ಲಿ ನೋಡಲ್ಲಿ. ಪ್ರತಿ ವರ್ಷ ಹೋಗ್ತಾ ಇದ್ವಿ. ಸೊ ಇದಾದ್ಮೇಲೆ ನಿಲ್ಸಿದ್ವಿ. ಅಗೇನ್ ಅಲ್ಲಿ ನಮ್ಮ ಹಳೆ ಫ್ರೆಂಡ್ಸ್ ಬ್ಯಾಚು ಇವತ್ತು ಅಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಊಟ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ನಾನ್ ವೆಜ್ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಔಟಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಕಿಚ್ಚುಗುತ್ತಿ ಮಾರಮ್ಮನ ದರ್ಶನ ಕೂಡ ಮಾಡಿಸ್ತೀನಿ. ಹಾಗೆ ಅಲ್ಲಿ ಹೂ ಪ್ರಸಾದ ಆಗತ್ತೆ ಬೆಳಗ್ಗೆ ಹೊತ್ತು. ಆ ಹೂ ಪ್ರಸಾದ ಇವಾಗೆಲ್ಲ ಏನೇನು ಬದಲಾವಣೆ ಆಗಿದೆ ನನಗೆ ಗೊತ್ತಿಲ್ಲ. ಇದಕ್ಕೆ ನೀವು ಕಿಚ್ಚುಗುತ್ತಿ ಮಾರಮ್ಮಕ್ಕೆ ಬರಬೇಕಾದ್ರೆ ಹನ್ನೂರು, ಕೊಳ್ಳೇಗಾಲ, ಹನ್ನೂರು ಅಂದರೆ ಬೆಂಗಳೂರಿಂದ ಕನಕಪುರ, ಮಳವಳ್ಳಿ ಆದಮೇಲೆ ಕೊಳ್ಳೇಗಾಲ ಆದಮೇಲೆ ಹನ್ನೂರು, ಹಾಗೆ ಬಂದು ಹನ್ನೂರಿಂದ ಡಿವಿಯೇಟ್ ಆಗುವಂಥದ್ದು. ಬೆಟ್ಟಕ್ಕೆ ಹಾಗೆ ಸೀದಾ ಹೋಗ್ತೀವಿ. ಇದಕ್ಕೆ ಒಳಗಡೆನೋ ರೋಡ್ ಚೆನ್ನಾಗಿದೆ ಅಂತ ಅದು ಗೊತ್ತಿಲ್ಲ ನನಗೆ, ಕೇಳ್ಕೊಳ್ಬೇಕು. ಟೈಮ್ ಬಂದು ಆಲ್ಮೋಸ್ಟ್ ಒಂದು 6:30 ಆಯಿತು. ಸೊ ಬನ್ನಿ, ನಮ್ಮ ಕಿಚ್ಚುಗುತ್ತಿ ಮಾರಮ್ಮನ ಯಾತ್ರೆದೆಲ್ಲ ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಸೊ ಎಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಹಾಗೆ ನನ್ನ ಮಕ್ಕಳು ಅಂತ ತೇಜಸ್ ಕುಮಾರ್, ಹಾಗೆ ಪ್ರಣವಿ. ಹಾಯ್ ಹೇಳ್ರಪ್ಪ. ಸೊ ಬನ್ನಿ ಹೋನ. ಇದು ಯಾವುದು ರೋಡ್ ಡಿವಿಯೇಷನ್ನು ಸೀದಾ ಒಂದಿದೆ. ಮಳೆ ಆಗಿದೆ ಚೆನ್ನಾಗೇನಾಗಿಲ್ಲ, ಅಲ್ಪ ಸ್ವಲ್ಪ ಆಗಿದೆ. ಚೆನ್ನಾಗಿ ಆಗ್ಬೇಕು, ಯಾಕೋ ಶೆಕೆ ತುಂಬ ಜಾಸ್ತಿ ಆಗಿದೆ. ನನಗೆ ಆಲ್ಮೋಸ್ಟ್ ಒಂದು 125-130 ಕಿಲೋಮೀಟರ್ ದೂರ ಆಗುತ್ತೆ ಕನಕಪುರದಿಂದ. ಬೆಂಗಳೂರಿಂದ ಇನ್ನೊಂದು 55-60 ಜಾಸ್ತಿ ಹಾಕೊಳ್ಳಿ. ರೋಡೆಲ್ಲ ಸಖತ್ತಾಗಿದೆ ಉದ್ದಕ್ಕೂ. ಎಲ್ಲೂ ಏನು ರೋಡ್ ಡ್ಯಾಮೇಜ್ ಅಂತ ಏನಿಲ್ಲ. ಮುಂದಕ್ಕೆ ಹಾಗೆ ತೋರಿಸ್ತಾ ಹೋಗ್ತೀನಿ. ಮೋಸ್ಟ್ ಪ್ರಾಬ್ಲಿ ನನಗಿನ್ನ ಒಂದು 45 ಮಿನಿಟ್ಸ್ 1 ಅವರ್ ಬೇಕಾಗ್ಬೋದು ರೀಚ್ ಆಗೋದಕ್ಕೆ. ಸೊ ಬನ್ನಿ, ನನ್ನ ಈ ಜರ್ನಿ ಹಾಗೆ ಕಂಟಿನ್ಯೂ ಮಾಡೋಣ. ಕಿಚ್ಚುಗುತ್ತಿ ಮಾರಮ್ಮ ಹನ್ನೂರ್ ಹತ್ರ ಹೋದಾಗ ತೋರಿಸ್ತೀನಿ. ಹನ್ನೂರ್ ಹತ್ರ ಯಾವುದಾದ್ರು ರೋಡ್ ತಿಳ್ಕೊಂಡು ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ, ನನ್ನ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ಹನ್ನೂರಲ್ಲಿದ್ದೀನಿ ನಾನು. ಈ ಹನ್ನೂರು ಯಾವ್ದು ಗೊತ್ತಾ? ಇದು ವೀರಪ್ಪನ್ನು ಅಣ್ಣವ್ರನ್ನ ಗಾಡಿ ಕರ್ಕೊಂಡು ಹೋಗಿ ಬಂದ ಮೇಲೆ 108 ದಿವಸ ಏನೋ ಅಣ್ಣವ್ರಿದ್ರಲ್ಲ ಕಾಡಲ್ಲಿ. ಅದಾದ್ಮೇಲೆ ನಾಗಪ್ಪನ ಇಲ್ಲಿ ಮಾಜಿ MLA ಎತ್ತಾಕೊಂಡು ಹೋಗಿ, ಆಮೇಲೆ ನಾಗಪ್ಪ ಪೊಲೀಸ್ನವ್ರ ಗುಂಡಿಂದ ತೀರೋದ್ರು ಅಂತ ಹೇಳ್ತಾರೆ. ವೀರಪ್ಪನ್ ಸಾಯಿಸ್ಬಿಟ್ಟ ಅಂತ ಹೇಳ್ತಾರೆ. ಅದು ಕತೆ ಗೊತ್ತಿಲ್ಲ ನಮಗೆ. ಕತೆ ಗೊತ್ತಿಲ್ಲ, ವಿಚಾರ ಮಾತಾಡೋದು ಬೇಡ. ನಾಗಪ್ಪನವರೂರು ಕಾಮಗೆರೆ, ಹನ್ನೂರು. ಸೊ ಇಲ್ಲಿಂದ ನೆಕ್ಸ್ಟು
ಒಡಕೆ ಹಳ್ಳ ಅಂತ ಸಿಗತ್ತಂತೆ, 15 ಕಿಲೋಮೀಟ್ರು. ಆ ಒಡಕೆ ಹಳ್ಳ ಆದಮೇಲೆ ರೈಟಿಗೆ ಡಿವೇಟ್ ಆಗೋದು ಒಂದು 7-8 ಕಿಲೋಮೀಟ್ರು ಅಂತಂದ್ರು. ನೋಡೋಣ ಬನ್ನಿ, ನಿಮಗೂ ರೂಟ್ ಮ್ಯಾಪ್ ಹೇಳ್ತಾ ಹೋಗ್ತೀನಿ, ದಾರಿ ಹೆಂಗಿದೆ ತಿಳಿಸ್ತಾ ಹೋಗ್ತೀನಿ. ನೋಡಲಿ ರೈನ್ಬೋ ಫಾರ್ಮ್ ಆಗಿದೆ, ಕಾಣಿಸ್ತಾ ಇಲ್ವಾ ಆ ಕಾರ್ನರಲ್ಲಿ? ಮಳೆಗಾಲ ಅಲ್ವಾ? ಸೊ ಮಾದೇಶ್ವರನ ಬೆಟ್ಟ ಅಲ್ಲಿಂದ ಒಡಕೆ ಹಳ್ಳದಿಂದ ಇನ್ನೇನು ಹತ್ರನೇ ಇರತ್ತೆ ಮಾದೇಶ್ವರನ ಬೆಟ್ಟ. ನಾವು ಹೋಗ್ತಾ ಇರೋದಲ್ಲ ಮಾದೇಶ್ವರನ ಬೆಟ್ಟ ರೋಡೆ. ಕಾಣಿಸ್ತಮ್ಮ ರೈನ್ಬೋ? ಸ್ನೇಹಿತರೆ, ಈಗ ಸಿಕ್ಕಿದ್ದು ಹನ್ನೂರು, ಈಗ ಸಿಗ್ತಾ ಇರೋದು. ಆಗ್ಲೇ ಸಿಕ್ಕಿದ್ದು ಕಾಮಗೆರೆ ಇರ್ಬೇಕನ್ಸತ್ತೆ, ಕನ್ಫ್ಯೂಸ್ ಆಯ್ತು ನನಗೆ. ಇದು ಹನ್ನೂರು. ನೋಡು ನಯಾರ ಬಂಕ್ ಅಂತ ಇದ್ದಂಗೆನೆ ನಯಾರ ಬಂಕ್ ಸಿಕ್ತು ಹನ್ನೂರ ಹತ್ರ. ಒಂದು ಇಲ್ಲೆಷ್ಟು 89 ರೂಪಾಯಿ 23 ಪೈಸಾ. ಸ್ನೇಹಿತರೆ, ನಾನು ಯಾವಾಗಲೂ 99% ಪ್ರಿಫರ್ ಮಾಡೋದು ನಯಾರ ಪೆಟ್ರೋಲ್ ಬಂಕು SR. ಯಾಕೆ ಅಂತ ಹೇಳಿದ್ರೆ ಕ್ವಾಲಿಟಿ ಚೆನ್ನಾಗಿರೋದೆ. ನಾನೊಂದು ಸಾರಿ ಈ ಜಿಯೋ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಬೇಕಾದ್ರೆ ಜಿಯೋದನೇ ಹೇಳ್ದೆ, ಸರ್ ನಯಾರದು ನಮಗಿನ್ನ ಚೆನ್ನಾಗಿರತ್ತೆ ಅಂತ ಹೇಳಿ. ಶೆಲ್ ಅವ್ರದ್ದು ಚೆನ್ನಾಗಿರುತ್ತೆ, ಬಟ್ ಶೆಲ್ ಅವರು ಸ್ವಲ್ಪ ಕಾಸ್ಟ್ಲಿ. ಬನ್ನಿ ಹನ್ನೂರು ನೋಡ್ತಾ ಹಂಗೆ ಮುಂದಕ್ಕೆ ಹೋಗೋಣ. ನೋಡಪ್ಪ, ಇದೆ ಹನ್ನೂರು ಕಂಡ್ರು. ಹನ್ನೂರು ನಾಗಪ್ಪನೂರು ಅಂತ ಇದೆ. ನಾಗಪ್ಪ ಅಂತ ಒಬ್ರಿದ್ರು, ಅವ್ರನ್ನ ವೀರಪ್ಪನ ಎತ್ತಾಕೊಂಡು ಹೋದ, ಸತ್ತೋಗ್ಬಿಟ್ರು ಕಾಡಲ್ಲೇ ಅವರು, ಗುಂಡೇಟ್ ಬಿದ್ದು. ಅವರು MLA, ಮಾಜಿ MLA ಇದ್ರು. ವೀರಪ್ಪನ್ನು ರಾಜ್ಕುಮಾರ್ ಅವ್ರನ್ನ ನೋಡಿ, ಇದೇ ಕಣ ಹೇಳಿದ್ ನಾನು ಫೋರ್ಸ್ ಗೂರ್ಖಾ ಅಂತ. ಅದೇ ಅವಳು ಸಾರಿ ಥಾರ್ ಅಂತ ಹಾಕಿದ್ಲಲ್ಲ, ಅದೇನೆ ಫೋರ್ಸ್ ಗೂರ್ಖಾ. ಅದಕ್ಕಿಂತ ಒಳ್ಳೆ ಗಾಡಿ. ನೋಡಿ, ಹನ್ನೂರು ಬಸ್ ಸ್ಟಾಪು, ಇದೇ ಮೇಯ್ನ್ ಹನ್ನೂರು. ಹಂಗೆ ಸೀದಾ ಕಂಟಿನ್ಯೂ ಆದರೆ ಮಾದೇಶ್ವರನ ಬೆಟ್ಟದ ರೋಡು. ಇಲ್ಲಿಂದ ನೋಡ ಕ್ಯಾಂಟೀನ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆ ಕಾರ್ನರಲ್ಲಿ ಇಡ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಶೆಟ್ರು ಯಾರೋ ನಮ್ಮ ವಿಡಿಯೋ ನೋಡಿಕೊಂಡು ನಮ್ಮ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ರು. ನೋಡಲ್ಲೇ ಅವನವರು ಶೆಟ್ರು. ಇಲ್ಲಿಂದ ರೋಡ್ ರೆಡಿ ಆಗಬೇಕು ಅಷ್ಟೇ. ಒಂದು ಅರ್ಧ ಕಿಲೋಮೀಟರ್ ರೋಡ್ ಚೆನ್ನಾಗಿಲ್ಲ, ಇನ್ನು ರೆಡಿ ಆಗ್ತಾ ಇದೆ. ಅವನಿಂದ ರೋಡ್ ಚೆನ್ನಾಗಿದೆ. ಹನ್ನೂರು ಬಿಟ್ಟು ಮಾದೇಶ್ವರನ ಬೆಟ್ಟದ ರೋಡ್ಗೆ ಕನೆಕ್ಟ್ ಆಗುವಂಥದ್ದು. ಆ ಕಡೆ ರೋಡ್ ಎಲ್ಲ ಕನ್ಫ್ಯೂಸ್ ಮರ್ತೋಗ್ಬಿಟ್ಟಿದ್ದೀನಿ. ಇವ್ರೆ, ಮಾದೇಶ್ವರನ ಬೆಟ್ಟದ ರೋಡ್ ಸರಿಯಾ? ಅದು ಆ ಕಡೆ ರೋಡು ಇದಕ್ಕೆ ಹೋಗ್ಬೇಕಿತ್ತು, ಕಿಚ್ಗುತ್ತಿ ಮಾರಮ್ಮ. ಆ ಒಡಕೆ ಹಳ್ಳ ಕಿಚ್ಗುತ್ತಿ ಮಾರಮ್ಮ. ಥ್ಯಾಂಕ್ ಯು. ಒಂದು ಭಾಳ ದಿವಸ ಆಗ್ಬಿಟ್ಟೈತೆ, ಕನ್ಫ್ಯೂಸ್ ಎಲ್ಲ. ಸ್ನೇಹಿತರೆ, ಹನ್ನೂರು ಬಿಟ್ಟ ಮೇಲಂತೂ ಸಿಕ್ಕಾಪಟ್ಟೆ ಮಳೆ. ಮಾದೇಶ್ವರನ ಬೆಟ್ಟದ ರೋಡು ನೋಡ್ತಾ ಇರ್ಬೋದು, ಒಳ್ಳೆ ಮಳೆ ಆಗ್ತಾ ಇದೆ. ಆ ಕಡೆ ನಮ್ಮ ಕನಕಪುರದ ಕಡೆನೂ ಆದರೆ ಚೆನ್ನಾಗಿರತ್ತೆ. ವೆದರ್ ಎಲ್ಲ ಸಿಕ್ಕಾಪಟ್ಟೆ ಬಿಸಿ ಆಯಿತು. ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಮಳೆ ಆಗ್ತಾ ಇದೆ. ಗುಂಡಿಗಳಿದ್ರಂತೂ ಗೊತ್ತಾಗೋದೇ ಇಲ್ಲ.
ಆಕಾಶ ಲೈಟ್ಗೆಲ್ಲ ಹೆಂಗೆ ಕಾಣಿಸ್ತಾ ಇದೆ ಹಾಂ, ಸಖತ್ತಾಗೆ. ಇದು ಒಡಕೆ ಹಳ್ಳ ಅಂತ, ಹಳ್ಳ ಆದಮೇಲೆ ಹಿಂಗೆ ಡಿವಿಯೇಷನ್ ಸಿಗುತ್ತೆ, ಹುಷಾರಾಗಿ ನೋಡ್ಕೋಬೇಕಷ್ಟೆ ಡಿವಿಯೇಷನ್. ಸ್ನೇಹಿತರೆ, ಇದು ಬಂದು ಕೌದಳ್ಳಿ. ಕೌದಳ್ಳಿಯಿಂದ ಮುಂದೆ ನೆಕ್ಸ್ಟ್ ಸಿಗೋದೆ ಒಡಕೆ ಹಳ್ಳ. ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ, ಬನ್ನಿ. ಕೌದಳ್ಳಿ ಒಡಕೆ ಹಳ್ಳ ಯಾವ ಕಡೆ ಇದು? ರೈಟು, ಲೆಫ್ಟು, ಸ್ಟ್ರೈಟು? ಒಡಕೆ ಹಳ್ಳ ಯಾವ ಕಡೆ? ಸೀದಾನಾ? 8 ಕಿಲೋಮೀಟರ್ ಹೋಗಿ ಸಿಗ್ತದೆ. ಸ್ನೇಹಿತರೆ, ಇದೆಲ್ಲ ಕೌದಳ್ಳಿ. ಕೌದಳ್ಳಿ ರೋಡ್ ಎಲ್ಲ ಹಂಗೆ ಇದೆ, ಹಳೆ ರೋಡ್ ಹೆಂಗಿತ್ತು ಹಂಗೆ ಇದೆ. ಸ್ನೇಹಿತರೆ, ಒಡಕೆ ಹಳ್ಳ ಬಂದ್ವಿ. ಇನ್ನೊಂದು ಕಿಲೋಮೀಟರ್ ಬೋರ್ಡ್ ಇತ್ತು. ಈ ಕಡೆ ನಮ್ಮ ಮಸೀದಿ ಇದೆ. ಮಸೀದಿ ಆದಮೇಲೆ ಒಡಕೆ ಹಳ್ಳ ಇರಬೇಕು. ಇದೆ ಒಡಕೆ ಹಳ್ಳ. ಎಲ್ಲೋ ರೈಟ್ ಡಿವಿಯೇಷನ್ ಆರ್ಚ್ ಇದೆ. ನಾವು ಇಲ್ಲಿಂದ ರೈಟ್ ಹೋಗ್ಬೇಕಾಗತ್ತೆ. ಇನ್ನೇನು ಮಾದೇಶ್ವರನ ಬೆಟ್ಟ ಒಂದು 20-22 ಕಿಲೋಮೀಟರ್, ಇಲ್ಲ 24 ಕಿಲೋಮೀಟರ್ ಇರ್ಬೇಕಷ್ಟೆ ಇಲ್ಲಿಂದ. ಇಲ್ಲಿ ರೈಟು ಆರ್ಚ್ ಇದೆ. ಒಡಕೆ ಹಳ್ಳ ನೋಡಿ, ಇದಕ್ಕೆ ಒಡಕೆ ಹಳ್ಳ ಅನ್ನೋದು. ಈ ಹಳ್ಳ ಹೋಗಿರೋದಕ್ಕೆ ಈ ಊರ ಹೆಸರು ಒಡಕೆ ಹಳ್ಳ. ಒಡಕೆ ಹಳ್ಳ ನೋಡಿ, ಇಲ್ಲಿದೆ ನೋಡು, ಕಿಚ್ಚುಗುತ್ತಿ ಮಾರಮ್ಮ ಬೋರ್ಡ್ ಇಲ್ಲಿದೆ ನೋಡು. ಶ್ರೀ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನಕ್ಕೆ ದಾರಿ. ಇಲ್ಲಿಂದ ಎಷ್ಟು ದೂರ ಇದು ಕಿಚ್ಚುಗುತ್ತಿ ಮಾರಮ್ಮ? 10 ಕಿಲೋಮೀಟರ್ ಆಯ್ತಾ? ರೋಡ್ ಚೆನ್ನಾಗಿದೆಯಾ? ಹೌದಾ? ಕಿಚ್ಚುಗುತ್ತಿ ಮಾರಮ್ಮನ ದೇವಾಲಯಕ್ಕೆ ದಾರಿ. ಸ್ನೇಹಿತರೆ, ಅಲ್ಲಿ ಟರ್ನ್ ಆದಮೇಲೆ ಒಂದು 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಇತ್ತು. ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀನಿ. ಮಾಟಳ್ಳಿ ಅಂತ ಹೇಳಿದ್ದು. ಆ 10-12 ಕಿಲೋಮೀಟ್ರಲ್ಲಿ ಒಂದು 4-5 ಕಿಲೋಮೀಟ್ರ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದೆ ರೋಡ್ ಅಷ್ಟೇ. ಆಮೇಲೆ ಸಿಕ್ಕಾಪಟ್ಟೆ ಗುಂಡಿಗಳು, ರೋಡೇ ಇಲ್ಲ, ಮಣ್ಣು ರೋಡಲ್ಲಿ ಗುಂಡಿಗಳಷ್ಟೇ. ರೋಡೆಲ್ಲ ಅಧ್ವಾನ ಆಗಿದೆ. ಅದು ಯಾವಾಗ ಮಾಡ್ತಾರೋ ರೋಡ್ಗಳು ಗೊತ್ತಿಲ್ಲ. ಇದೇನಾ ಯಾರ್ಚು ಮಾರಮ್ಮನ ದೇವಸ್ಥಾನ ಇದೇನಾ? ಕಿಚ್ಚುಗುತ್ತಿ ಮಾರಮ್ಮಂದು? ಓಕೆ. ಯಾವ ಕಡೆಯಿಂದ? ಈ ಕಡೆಯಿಂದ ಬರಬೇಕು. ಯಾವ ಕಡೆಯಿಂದ ಬಂದಿದ್ದೀನಿ ನನಗೆ ಗೊತ್ತಿಲ್ವೇ. ಎದೊಳ್ರಪ್ಪ, ಫೈನಲಿ ರೀಚ್ಡ್. ಯಾವ ಕಡೆ? ಆ ಕಡೆ, ಈ ಕಡೆ. ದೇವಸ್ಥಾನ ಯಾವ ಕಡೆ? ಯಾವ ರೀತಿ ಇದು ಗೊತ್ತಿಲ್ವೇ. ಗಿಮ್ಯಾನ ಎಲ್ಲ ಹಾಕೊಂಬಿಟ್ಟವ್ರೆ. ದೇವಸ್ಥಾನ ಇರೋದು ಅಲ್ಲಿ ಸೀದಾ. ಸ್ನೇಹಿತರೆ, ನಿನ್ನೆ ರಾತ್ರಿ ಆಲ್ಮೋಸ್ಟ್ ಬಂದಾಗ ಒಂದು 7:30-8 ಗಂಟೆ ಆಗಿತ್ತು ಕಿಚ್ಚುಗುತ್ತಿ ಮಾರಮ್ಮನಿಗೆ.
ರಾತ್ರಿ ಬಂದು ಇಲ್ಲೇ ಅಡುಗೆ ಮಾಡಿಕೊಂಡು, ನಾನು ಬರೋಸೋದ್ಗೆಲ್ಲ ಅಡುಗೆ ಮಾಡ್ಕೊಂಡಿದ್ರು. ಇಲ್ಲೆಲ್ಲ ನನ್ನ ಸ್ನೇಹಿತರುಗಳಿದ್ದಾರೆ, ಏನಾದರೆ ಒಟ್ಟು ಒಂದು 18-20 ಜನ ಇದ್ದಾರೆ. ಸೊ ಎಲ್ಲ ರಾತ್ರಿ ಅಡುಗೆ ಆಯಿತು, ಈಗ ಬಂದು ಫ್ರೆಶ್ ಆಯಿತು. ಈ ನನ್ನ ಹಿಂದೆ ಕಾಣಿಸ್ತಾ ಇರೋದು ದೇವಸ್ಥಾನ ಕಿಚ್ಕುತಿ ಮಾರಮ್ಮ ಅಂತ ಹೇಳಿ, ತುಂಬ ಫೇಮಸ್ ಇದೆ. ಆ್ಯಕ್ಚುಲಿ ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ ಅಂತ ಹೇಳ್ತಾ ಇದ್ದೀನಿ ನಾನು. ಸುಮಾರು 18 ಜನ ಸತ್ತೋಗ್ತಾರೆ ಈ ದೇವಸ್ಥಾನದ ಪ್ರಸಾದ ಊಟ ಮಾಡಿ. ಹೇಳಬೇಕು